ಇನ್ನು ಪರಿಷತ್ನಲ್ಲಾದಂತಹ ಅಡ್ಡ ಮತದಾನದ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅದು ಜೆಡಿಎಸ್ ಶಾಸಕ ರವಿಕುಮಾರ್ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಆ ಅಡ್ಡ ಮತದಾನದ ಬಗ್ಗೆ ಪ್ರದೀಪ್ ಈಶ್ವರ್ ಅವರ ಆರೋಪ ಇದು. ಅಡ್ಡ ಮತದಾನ ಮಾಡಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿಬಿಡ್ಲಿ ಅಂತ ರವಿಕುಮಾರ್ ಸವಾಲ್ ಕೂಡ ಹಾಕಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್, ಕುಮಾರಣ್ಣ ರವಿಕುಮಾರ್ ಅವ್ರನ್ನ ನಂಬೇಡಿ, ಖತರ್ನಾಕಾತ ಅಂತೆಲ್ಲ ಮಾತನಾಡಿದ್ದಾರೆ ಪ್ರದೀಪ್ ಈಶ್ವರ್. ಜೆಡಿಎಸ್ನವರಿಗಾದಂತಹ ಅಡ್ಡ ಮತದಾನದ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಭಾರಿ ಕಾಳಜಿಯಿಂದ ಮಾತನಾಡಿದ್ದಾರೆ. ದೊಡ್ಡ ಗಂಭೀರ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ನಾನು ರವಿ ಅಣ್ಣಗೆ ಹೇಳೋದೇನು ಅಂದರೆ ಸರ್, ರವಿ ಅಣ್ಣವ್ರ ಮನಸ್ಸಲ್ಲಿರೋದೇ ಹೇಳಿದ್ದಾರೆ. ನಾವು ರವಿ ಅಣ್ಣವ್ರ ಮನೆ ಕೂಲಿ ಕೆಲಸ ಮಾಡಿಕೊಂಡೇ ಇರಬೇಕು, ರವಿ ಅಣ್ಣನ ಮನೆ ವಾಚ್ಮ್ಯಾನ್ ಆಗೇ ಇರಬೇಕು, ರವಿ ಅಣ್ಣನ ಮನೆ ಅವರು ತಂಗಳನ್ನು ಬಿಸಾಕಿದ್ರೆ ಅದನ್ನು ತಿನ್ಕೊಂಡಿರಬೇಕು. ಅವ್ರಿಗೆ ಮನಸ್ಸಲ್ಲಿರೋದೇ ಹೇಳಿದ್ರು. ಏನು ನನಗೇನು ಬೇಜಾರಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ 50 ವರ್ಷದಿಂದ ನಾವು ಅದೇ ಅಲ್ವಾ ಮಾಡಿರೋದು. ರವಿ ಅಣ್ಣನ ತೋಟದಲ್ಲಿ ಕೆಲಸ ಮಾಡಿಕೊಂಡು, ರವಿ ಅಣ್ಣವ್ರು ಊಟ ಹಾಕಿದ್ರೆ ಹಾಕ್ಸ್ಕೊಂಡು, ಅವ್ರು ಕಾಸು ಕೊಟ್ಟರೆ ಇಸ್ಕೊಂಡು, ಅವ್ರ ಮನೆ ವಾಚ್ಮ್ಯಾನ್ ಕೆಲಸ. ಸೊ ಕರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಒಬ್ಬ ಶೋಷಿತ ಗುರು, ನೀನು ಡಿಸ್ಟಿಕ್ಕಲ್ಲಿ ನೀನು ಹಿಂಗೆ ಬಿದ್ದಿರಬೇಕು ನನ್ನ ಮಗನೇ ಅಂತ ನನಗೆ ಕರೆಕ್ಟಾಗಿ ಹೇಳಿದ್ದಾರೆ. ನೀನು ವಾಚ್ಮ್ಯಾನ್ ಆಗೇ ಲಾಯಕು ಅಂತ ನಾನು ವಾಚ್ಮ್ಯಾನ್ ಆಗೇ ಇರ್ತೀನಿ. ನಾನು ರವಿ ಅಣ್ಣಗೆ ಹೇಳೋದೇನು ಅಂದರೆ ಸರ್, ರವಿ ಅಣ್ಣವ್ರ ಮನಸ್ಸಲ್ಲಿರೋದೇ ಹೇಳಿದ್ದಾರೆ. ನಾವು ರವಿ ಅಣ್ಣವ್ರ ಮನೆ ಕೂಲಿ ಕೆಲಸ ಮಾಡಿಕೊಂಡೇ ಇರಬೇಕು, ರವಿ ಅಣ್ಣನ ಮನೆ ವಾಚ್ಮ್ಯಾನ್ ಆಗೇ ಇರಬೇಕು, ರವಿ ಅಣ್ಣನ ಮನೆ ಅವರು ತಂಗಳನ್ನು ಬಿಸಾಕಿದ್ರೆ ಅದನ್ನು ತಿನ್ಕೊಂಡಿರಬೇಕು. ಅವ್ರಿಗೆ ಮನಸ್ಸಲ್ಲಿರೋದೇ ಹೇಳಿದ್ರು. ಏನು ನನಗೇನು ಬೇಜಾರಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ 50 ವರ್ಷದಿಂದ ನಾವು ಅದೇ ಅಲ್ವಾ ಮಾಡಿರೋದು. ರವಿ ಅಣ್ಣನ ತೋಟದಲ್ಲಿ ಕೆಲಸ ಮಾಡಿಕೊಂಡು, ರವಿ ಅಣ್ಣವ್ರು ಊಟ ಹಾಕಿದ್ರೆ ಹಾಕ್ಸ್ಕೊಂಡು, ಅವ್ರು ಕಾಸು ಕೊಟ್ಟರೆ ಇಸ್ಕೊಂಡು, ಅವ್ರ ಮನೆ ವಾಚ್ಮ್ಯಾನ್ ಕೆಲಸ. ಸೊ ಕರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಒಬ್ಬ ಶೋಷಿತ ಗುರು, ನೀನು ಡಿಸ್ಟಿಕ್ಕಲ್ಲಿ ನೀನು ಹಿಂಗೆ ಬಿದ್ದಿರಬೇಕು ನನ್ನ ಮಗನೇ ಅಂತ ನನಗೆ ಕರೆಕ್ಟಾಗಿ ಹೇಳಿದ್ದಾರೆ. ನೀನು ವಾಚ್ಮ್ಯಾನ್ ಆಗೇ ಲಾಯಕು ಅಂತ ನಾನು ವಾಚ್ಮ್ಯಾನ್ ಆಗೇ ಇರ್ತೀನಿ. ನಾನು ಮತ್ತೊಂದು ಕಡೆ ಶಾಸಕರ ಮೇಲೆ ಚಪ್ಪಲಿ ಎಸೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮಧ್ಯರಾತ್ರಿ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಸದ್ಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ಅವರುಗಳನ್ನ ಒಪ್ಪಿಸಲಾಗಿದೆ. ಹನುಮಂತಪುರದ ರಾಜೇಶ್, ಹನುಮಂತಪುರದ ಚಂದನ್, ರಾಮಗಾನಪರ್ತಿಯ ಶ್ರೀನಿವಾಸ್, ಶಾಂತಿನಗರದ ಮುನೇಗೌಡ, ಅಂದಾರ್ಲಹಳ್ಳಿಯ ನವೀನ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇದುವರೆಗೂ ಆ ಮುಖೇನ 9 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಮೊದಲ ಹಂತದಲ್ಲಿ 4 ಮಂದಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಅವರುಗಳನ್ನ 14 ದಿನಗಳ ಜುಡಿಷಿಯಲ್ ಕಸ್ಟಡಿ. ಇದೀಗ ಮಧ್ಯರಾತ್ರಿ ಮತ್ತೆ 5 ಮಂದಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆಯಂತೆ. ಸೊ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಲ್ಲಿಗೆ ಒಟ್ಟು 9 ಮಂದಿ ಈಗ ಪ್ರದೀಪ್ ಈಶ್ವರ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿರೋದು, ಆ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿರೋದು, ಆಮೇಲೆ ಚಪ್ಪಲಿ ಎಸ್ತಿರೋದು, ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿದ್ದಾರೆ.